ಆತ್ಮೀಯ ಪೋಷಕರೇ ಮತ್ತು ಮುದ್ದು ಮಕ್ಕಳೇ, ನಿಮ್ಮ ಪರೀಕ್ಷೆಗೆ ಇನ್ನು ಕೆಲವು ಗಂಟೆಗಳು ಬಾಕಿ ಇದ್ದಾವೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮುನ್ನ ಕೆಲವು ಮುಖ್ಯ ಸೂಚನೆಗಳನ್ನು ನೀವು ಅರ್ಥಕೊಳ್ಳೋದು ಬಹಳ ಮುಖ್ಯ. ಬಹಳಷ್ಟು ಜನ ಆಲ್ರೆಡಿ ನಿಮಗೆ ಕೊಟ್ಟಿರ್ತಾರೆ. ಆದರೂ ಸಹ ನಿಮ್ಮ ಪ್ರವೇಶ ಪತ್ರ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲೇ ಇರುವಂತೆ ಸೂಚನೆಗಳನ್ನು ನಾನು ಇಂಗ್ಲೀಷಲ್ಲಿ ಏನಿತ್ತು ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಒಮ್ಮೆ ತಿಳಿಸಿಬಿಡ್ತೇನೆ. ಈ ಮೂಲಕ ನೀವು ಯಾವುದೇ ರೀತಿ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮುನ್ನ ಹೋದ ಮೇಲೆ ಯಾವುದೇ ರೀತಿ ತಪ್ಪುಗಳನ್ನು ಮಾಡದಂತಿರಲಿ ಅಂತ ನಾನು ಬಯಸ್ತೀನಿ. ಯಾವುದೇ ಸಂದರ್ಭದಲ್ಲಿ ಪ್ರವೇಶ ಪತ್ರವಿಲ್ಲದೆ ಯಾವುದೇ ಅಭ್ಯರ್ಥಿಯು ಪರೀಕ್ಷೆಗೆ ಹಾಜರಾಗಲು ಅನುಮತಿಸಲಾಗುವುದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತಹ ಸಂಗತಿ. ಪ್ರವೇಶ ಪತ್ರದಲ್ಲಿನ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಯಾವುದೇ ದೋಷವಿದ್ದರೆ ತಕ್ಷಣವೇ ಸಂಬಂಧಿತ JNV ಪ್ರಾಚಾರ್ಯರಿಗೆ ಅಥವಾ ಆ ಇಮೇಲ್ ಐ ಡಿ ಹೇಗಿರ್ತದಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಇರುವವರಿಗೆ JNV davanagere@gmail.com ಅಂತ ಮುದ್ರಿತಾಗಿ ಬಂದಿರ್ತದೆ. ಒಂದು ವೇಳೆ ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದೀರಿ ಅವರಿಗೆ JNV ಅಂತ ಬಂದುಬಿಟ್ಟು ನಿಮ್ಮ ಜಿಲ್ಲೆಯ ಹೆಸರು ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ. ಅದರ ನಂತರ @gmail.com ಇದಕ್ಕೆ ಇಮೇಲ್ ಮೂಲಕ ವರದಿ ಮಾಡಬೇಕು. ಅದಕ್ಕೆ ಸಮಯ ಈಗ ಮೀರಿ ಹೋಗಿದೆ. ಆಯಿತಾ? ಯಾವಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿತ್ತು ಆ ಸಮಯಕ್ಕೆ ಮಾಡಬೇಕಿತ್ತು. ನನ್ನ ಪ್ರಕಾರ ಏನಾರು ಗೊಂದಲ ಲೋಪಗಳಿದ್ದರೆ ಆ ಸಮಯಕ್ಕೆ ನೀವು ತಿದ್ದುಪಡಿ ಮಾಡ್ಕೊಂಡಿರ್ತೀರ ಅಂತ ನಾನು ಅನ್ಕೊತೇನೆ. ಪರೀಕ್ಷಾ ಕೊಠಡಿಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳು ಅಥವಾ ಗ್ಯಾಜೆಟ್ಗಳನ್ನು ಅನುಮತಿಸಲಾಗುವುದಿಲ್ಲ. ಮಕ್ಕಳೇ, ಇದರಲ್ಲಿ ನಿಮ್ಮ ಅನಲಾಗ್ ವಾಚು ಸಹ ಸೇರಿರುತ್ತೆ. ಆಯಿತಾ? ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗಿರ್ಬೋದು. ಅನಲಾಗ್ ವಾಚು ಸಹ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದೆ. ಸೊ ಹಾಗಾಗಿ ನಿಮಗೆ ವಾಚ್ ತಗೊಂಡು ಹೋಗಲಿಕ್ಕೂ ಸಹ ಅನುಮತಿ ಇರೋದಿಲ್ಲ. ನಿಮ್ಮ ಪರೀಕ್ಷಾ ಕೊಠಡಿಯಲ್ಲಿ ಏನು ಗಡಿಯಾರ ಇರ್ತದೆ ಅದೇ ನಿಮಗೆ ಸಮಯವನ್ನು ಹೇಳುವಂತಹ ಸಾಧನ. ಅದನ್ನು ಹೊರತುಪಡಿಸಿ ನಿಮಗೆ ಟೈಮ್ ಬಗ್ಗೆ ಭಾಳ ಕಾಳಜಿ ಇತ್ತಂದರೆ ನಿಮ್ಮ ಇನ್ವಿಜಿಲೇಟರ್ ಯಾರಿರ್ತಾರೆ ಪರೀಕ್ಷಾ ಕೇಂದ್ರದಲ್ಲಿ ಯಾರು ನಿಮಗೆ ಪರೀಕ್ಷೆ ನಡೆಸಲಿಕ್ಕೆ ಟೀಚರ್ಸ್ ಬಂದಿರ್ತಾರೆ ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳಿ, ಸರ್ ಅರ್ಧ ಗಂಟೆಗೊಮ್ಮೆ ನಮಗೆ ಸೂಚನೆ ಕೊಡಿ. ಅಥವಾ ಅಲ್ಲೇ ಒಂದು ವ್ಯವಸ್ಥೆ ಇರ್ತದೆ, ಆ ಶಾಲೆಯಲ್ಲೂ ಸಹ ಒಂದು ವ್ಯವಸ್ಥೆ ಇರ್ತದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಅಥವಾ 1 ಗಂಟೆಗೊಮ್ಮೆ ಒಂದು ಬೆಲ್ ರಿಂಗ್ ಮಾಡ್ತಾರೆ. ಅದ್ರ ಮೂಲಕವೂ ಸಹ ನೀವು ಸಮಯದ ಒಂದು ಪರಿಕಲ್ಪನೆ ಇಟ್ಕೊಬೋದು. ಸರಿನಾ? ಓಕೆ. ನಂತರ ಪ್ರವೇಶ ಪತ್ರ ಮತ್ತು ಕಪ್ಪು ಅಥವಾ ನೀಲಿ ಬಾಲ್ ಪೆನ್ ಹೊರತುಪಡಿಸಿ ಯಾವುದೇ ವಸ್ತುವನ್ನು ಪರೀಕ್ಷಾ ಕೊಠಡಿಯಲ್ಲಿ ತೆಗೆದುಕೊಂಡು ಹೋಗಬೇಡಿ. ನೋಡಿ, ಪರೀಕ್ಷೆಯ ಪತ್ರ ಮತ್ತು ಕಪ್ಪು ಅಥವಾ ನೀಲಿ ಬಾಲ್ ಪೆನ್ ಹೊರತುಪಡಿಸಿ ಯಾವುದೇ ವಸ್ತುವನ್ನು ಪರೀಕ್ಷಾ ಕೊಠಡಿ ಒಳಗಡೆ ತೆಗೆದುಕೊಂಡು ಹೋಗಬೇಡಿ. ಪೆನ್ಸಿಲ್ ತಗೊಂಡು ಹೋಗಬಹುದು ಕೆಲವೊಂದು ಕಡೆ ಅದನ್ನು ಸಹ ತಗೊಂಡು ಹೋಗಲಿಕ್ಕೆ ಬಿಡೋದಿಲ್ಲ. ನನ್ನ ಪ್ರಕಾರ ನೀವು ಪೆನ್ನಲ್ಲೇ ಎಲ್ಲ ಕೆಲಸ ಮಾಡಬಹುದು. ನೀವು ಎಕ್ಸಾಮ್ನು ಸಹ ಪೆನ್ನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೀರಿ, ಹಾಗಾಗಿ ಪೆನ್ನಲ್ಲಿ ಮಾಡ್ಬೋದು. ಪೆನ್ಸಿಲ್ನ ಆದಷ್ಟು ಬಿಟ್ಬಿಡಿ. ಆಯಿತಾ? ಒಮ್ಮೊಮ್ಮೆ ಏನಾಗ್ಬಿಡ್ತದೆ ಅಂದರೆ ಕೆಲವರು ಪೆನ್ಸಿಲಲ್ಲೇ ಮಾರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆನ್ಸರ್ನ OMR ಶೀಟಲ್ಲಿ. ಅವಸರದಲ್ಲಿ ಆ ತಪ್ಪುಗಳು ಆಗೋ ಸಾಧ್ಯತೆ ಹೆಚ್ಚಿರ್ತದೆ. ಪೆನ್ಸಿಲ್ನ ಬಿಟ್ಬಿಡಿ. ನೀವು ಪರ್ಚೇಸ್ ಮಾಡಿದ್ರೆ, ನೀವು ಖರೀದಿ ಮಾಡಿದ್ರೆ ಕಪ್ಪು ಇಂಕ್ನ ಬಾಲ್ ಪಾಯಿಂಟ್ ಪೆನ್ನನ್ನು ಅಷ್ಟೇ ಖರೀದಿ ಮಾಡಿ, ಇಲ್ಲ ನೀಲಿ ಬಣ್ಣದ ಬಾಲ್ ಪೆನ್ನನ್ನು ಅಷ್ಟೇ ಖರೀದಿ ಮಾಡಿ. ಎರಡನ್ನೂ ಮಿಕ್ಸ್ ಮಾಡಬೇಡಿ. ಅರ್ಧ ಉತ್ತರಗಳನ್ನು ಕಪ್ಪು ಶಾಹಿಯಲ್ಲಿ ಬರೆದುಬಿಟ್ಟು ಇನ್ನು ಅರ್ಧ ಉತ್ತರಗಳನ್ನು ನೀಲಿ ಶಾಹಿಯಲ್ಲಿ ಬರೆಯೋದು ಆ ಥರ ಮಾಡಲಿಕ್ಕೆ ಹೋಗ್ಬಿಡಿ. ತಗೊಂಡ್ರೆ ಕಪ್ಪು ಅಥವಾ ನೀಲಿ ಶಾಹಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ತಗೊಳ್ಳಿ. ಆಯಿತಾ? ಅಭ್ಯರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ ಕೊನೆಯ ಪಕ್ಷ 10:30 ಬೆಳಿಗ್ಗೆ ವರದಿ ಮಾಡಬೇಕು. ತಡವಾಗಿ ವರದಿ ಮಾಡಿದರೆ ಅಭ್ಯರ್ಥಿಯು ಪರೀಕ್ಷೆ ಬರೆಯಲು ಅನುಮತಿಸಲಾಗುವುದಿಲ್ಲ. 10:00 ನೀವು ಅಲ್ಲಿರಬೇಕು ಮಕ್ಕಳೇ. 10:00 ನಿಮ್ಮ ಪರೀಕ್ಷಾ ಕೊಠಡಿನ ನೀವು ಸೇರಿರಬೇಕು ಆ ಸಮಯಕ್ಕೆ. ಆಯಿತಾ? ಅದಕ್ಕಿಂತಲೂ ತಡವಾದರೆ ನಿಮಗೆ ಒಳಗೆ ಹೋಗಲಿಕ್ಕೆ ಅನುಮತಿ ಸಿಗುವುದಿಲ್ಲ. ಪರೀಕ್ಷೆಯ ಒಟ್ಟು ಅವಧಿ 2 ಗಂಟೆಗಳಿರ್ತದೆ. ಪರೀಕ್ಷೆ ಶುರುವಾಗೋದು 11:00. ಆದರೆ ನೀವು ಮುಂಚಿತವಾಗಿ ತಲುಪಿರಬೇಕಲ್ಲ, 10:00 ಒಳಗಡೆ ತಲುಪಿರ್ಬೇಕು ನೀವು. 11:30 1:00 ತನಕ ನಡೀತದೆ. 2 ತಾಸಿನ ಅವಧಿಯವರೆಗೂ ನಡೀತದೆ. ಆದಾಗ್ಯೂ ವಿಶೇಷ ಅಗತ್ಯಗಳು ಅಥವಾ ದಿವ್ಯಾಂಗ, ನೋಡಿ ಇದನ್ನು ಭಾಳಷ್ಟು ಜನ ಗಮನಿಸೋದಿಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ಮಕ್ಕಳು ಅಂಗವಿಕಲರಿದ್ದಾರೆ, ದಿವ್ಯಾಂಗದವರಿದ್ದಾರೆ. ಆಯಿತಾ? ಅವರಿಗೆ ಆ ಅಭ್ಯರ್ಥಿಗಳಿಗೆ ಸುಮಾರು 40 ನಿಮಿಷಗಳ ಹೆಚ್ಚುವರಿ ಸಮಯ ಸಿಗುತ್ತೆ. ಯಾರ್ಯಾರು ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾದಲ್ಲಿ ಅರ್ಜಿಯನ್ನು ಸಲ್ಲಿಸಿದಿರಿ, ಆ ಪೋಷಕರು ಗಮನಿಸಬೇಕಾದಂಥ ವಿಷಯದು, ಅವರಿಗೆ 40 ನಿಮಿಷಗಳು ಹೆಚ್ಚುವರಿ ಸಮಯ ಸಿಗ್ತದೆ. ಆ ಹೆಚ್ಚುವರಿ ಸಮಯವನ್ನು ಅದನ್ನು ಸಹ ನೀವು ಸದ್ಬಳಕೆ ಮಾಡ್ಕೊಬೋದು. ಆಯಿತಾ? ಸೂಚನೆಗಳನ್ನು ಓದಲು 11:15 ಅದರಿಂದ 11:30 15 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ಸಹ ನೀಡಿರ್ತಾರೆ ಸೂಚನೆಗಳನ್ನು ಓದಲಿಕ್ಕೆ. ಮೊದಲು ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆ ಮುಂಭಾಗದಲ್ಲಿ ಸೂಚನೆಗಳು ಮುದ್ರಿತಾಗಿರ್ತದೆ. ಅದನ್ನು ಓದಲಿಕ್ಕೂ ಸಹ ನಿಮಗೆ 15 ನಿಮಿಷ ಮುಂಚೆನೇ ಕೊಟ್ಟಿರ್ತಾರೆ. ಆಯಿತಾ? ಉತ್ತರಿಸುವ ಮೊದಲು
ಪ್ರಶ್ನೆ ಪುಸ್ತಿಕೆಯಲ್ಲಿ 1ರಿಂದ 80ರವರೆಗೆ ಕ್ರಮವಾಗಿ ಸಂಖ್ಯೆ ಹಾಕಿರುವ 80 ಪ್ರಶ್ನೆಗಳಿವೆ ಎಂದು ಅಭ್ಯರ್ಥಿ ಖಚಿತಪಡಿಸಿಕೊಳ್ಳಬೇಕು. ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯನ್ನು ಬದಲಾಯಿಸಲು ತಕ್ಷಣವೇ ಮೇಲ್ವಿಚಾರಕರಿಗೆ ವರದಿ ಮಾಡಬೇಕು. ನೋಡಿ, ನಮ್ಮಲ್ಲಿ ಯಾರ್ಯಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಿರಿ, ಕೆಲವೊಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟ ತಕ್ಷಣ ಬರಿತಾ ಹೋಗ್ತಿರ್ತೀರಿ, ಉತ್ತರಿಸಲು ಶುರು ಮಾಡಿರ್ತೀರಿ. ಆ ಸಮಯದಲ್ಲಿ ಕೆಲವು ಮಕ್ಕಳಿಗೆ ಇದು ಸಮಸ್ಯೆ ಆಗಿದೆ. ಆ ಪುಟಗಳನ್ನು ತೆರಿತಾ 3ನೇ ಪುಟ 4ನೇ ಪುಟ ಮುದ್ರಣವೇ ಆಗಿರಲ್ಲ, ಪ್ರಿಂಟೇ ಆಗಿರೋದಿಲ್ಲ. ಸರ್ ಇದು ಪ್ರಿಂಟ್ ಆಗಿಲ್ಲ ಅಂತ ಆಮೇಲೆ ಹೇಳ್ತಾರೆ, ಭಾಳಷ್ಟು ಸಮಯ ಆದಮೇಲೆ. ಆ ಸೂಚನೆ ಪ್ರಕಾರ ಪ್ರಶ್ನೆ ಪುಸ್ತಿಕೆ ನಿಮ್ಮ ಕೈ ಕೊಟ್ಟ ಮೇಲೆ ಎಲ್ಲ ಪೇಜ್ಗಳು ಎಲ್ಲ ಕ್ವಶನ್ಗಳು ಸರಿಯಾಗಿ ಮುದ್ರಣ ಆಗಿದೆ ಅಂತ ಪಟ್ ಅಂತದ್ದು 2 ನಿಮಿಷದೊಳಗೆ ನೋಡ್ಕೊಂಬಿಡಿ ಸರಿಯಾಗಿ. ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಯಾರಿರ್ತಾರೆ ಅವರಿಗೆ ಅದನ್ನು ಸೂಚಿಸ್ಬಿಡಿ. ಅವ್ರು ನಿಮಗೆ ಕ್ವಶನ್ ಪೇಪರ್ನ ಬದಲಾಯಿಸಿಕೊಡ್ತಾರೆ. OMR ಹಾಳೆಯಲ್ಲಿ ಬರೆಯಲು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಸಿ ಪೆನ್ಸಿಲ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. OMR ಶೀಟಲ್ಲಿ ಪೆನ್ಸಿಲ್ನ ಬಳಸುವ ಹಾಗೆ ಇಲ್ಲ, ಕೇವಲ ಪೆನ್ ಮಾತ್ರ ಬಳಸಬೇಕು ಮಕ್ಕಳೇ, ಆಯಿತಾ. ಪ್ರಶ್ನೆ ಪತ್ರಿಕೆಯ ನಂತರ A, B, C ಮತ್ತು D ಎಂದು ಗುರುತಿಸಲಾದ 4 ಪರ್ಯಾಯ ಉತ್ತರಗಳಿವೆ. ಮಲ್ಟಿಪಲ್ ಚಾಯ್ಸ್ ಇರ್ತದೆ, ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. 4 ಅದಕ್ಕೆ ಉತ್ತರಗಳು ಬಹು ಆಯ್ಕೆ ಪ್ರಶ್ನೆ ಅಂದರೆ 4 ಅದಕ್ಕೆ ಸಂಭವನೀಯ ಉತ್ತರಗಳಿರ್ತವೆ. ಅದರಲ್ಲಿ 3 ತಪ್ಪಾಗಿರ್ತದೆ, 1 ಮಾತ್ರ ಸರಿ ಇರ್ತದೆ. ಅಭ್ಯರ್ಥಿಯು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ OMR ಉತ್ತರ ಪತ್ರಿಕೆಯಲ್ಲಿ ಆಯ್ಕೆ ಮಾಡಿದ ಉತ್ತರದ ಅನುಗುಣವಾದ ವೃತ್ತವನ್ನು ಕಪ್ಪುಗೊಳಿಸಬೇಕು. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ, ನಕಾರಾತ್ಮಕ ಅಂಕಗಳು ಇದಕ್ಕಿರುವುದಿಲ್ಲ. OMRನ ಹೇಗೆ ತುಂಬಬೇಕು ಅದರ ಮುಂದಿನ ಭಾಗದಲ್ಲಿ ನಾನು ಚರ್ಚೆ ಮಾಡ್ತೀನಿ ಮಕ್ಕಳೇ. ಪ್ರವೇಶ ಪತ್ರದಲ್ಲಿ ನಮೂದಿಸಿರುವ ಅದೇ ಮಾಧ್ಯಮದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುವುದು. ಪ್ರಶ್ನೆ ಪತ್ರಿಕೆಯ ಮಾಧ್ಯಮದಲ್ಲಿ ಯಾವುದೇ ಬದಲಾವಣೆಗೆ ಅನುಮತಿ ಇಲ್ಲ. ನೀವು ಅರ್ಜಿ ಸಲ್ಲಿಸುವಾಗ ನೀವು ಇಂಗ್ಲೀಷ್ ಮೀಡಿಯಮ್ ಅಂತ ಸೇರಿಸಿದರೆ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಮುದ್ರಣ ಪ್ರಿಂಟ್ ಆಗಿ ಬಂದಿರುವ ಒಂದು ಪ್ರಶ್ನೆ ಪತ್ರಿಕೆ ಸಿಗ್ತದೆ. ಒಂದು ವೇಳೆ ನೀವು ಕನ್ನಡ ಮೀಡಿಯಮ್ ಅಂತ ಅರ್ಜಿಯಲ್ಲಿ ಭರ್ತಿ ಮಾಡಿದ್ದೀರಂದರೆ ನಿಮಗೆ ಸಂಪೂರ್ಣ ಕನ್ನಡದಲ್ಲಿಯೇ ಮುದ್ರಣವಾಗಿರುವ ಪ್ರಶ್ನೆ ಪತ್ರಿಕೆ ಸಿಗ್ತದೆ. ಅರ್ಥ ಆಯ್ತಾ? 2 ಭಾಷೆಯಲ್ಲೂ ಮುದ್ರಣ ಆಗಿರಲ್ಲ, ಬೈಲಿಂಗ್ವಲ್ ಪ್ರಿಂಟಿಂಗ್ ಇದರಲ್ಲಿ ಇರೋದಿಲ್ಲ ಮಕ್ಕಳೇ. ಸೈನಿಕ ಪ್ರವೇಶ ಪರೀಕ್ಷೆಯಲ್ಲಿ ಇರ್ತದೆ, ಒಂದು ಕಡೆ ಇಂಗ್ಲೀಷಲ್ಲಿ ಬಂದಿರ್ತದೆ, ಒಂದು ಕಡೆ ಕನ್ನಡದಲ್ಲಿ ಬಂದಿರ್ತದೆ, ಒಂದು ಕಡೆ ಇಂಗ್ಲೀಷಲ್ಲಿ ಬಂದು ಇನ್ನೊಂದು ಕಡೆ ಹಿಂದಿಯಲ್ಲೂ ಬಂದಿರ್ತದೆ. ಆದರೆ ಇದರಲ್ಲಿ ನೀವು ಯಾವ ಭಾಷೆ ಯಾವ ಮಾಧ್ಯಮನ ಅರ್ಜಿ ಹಾಕುವ ಸಮಯದಲ್ಲಿ ನೀವು ಬಳಸಿರ್ತೀರಿ, ನಮೂದಿಸಿರ್ತೀರಿ, ಅದೇ ಒಂದು ಭಾಷೆಯ ಮುದ್ರಣ ಪರೀಕ್ಷೆಯಲ್ಲೂ ಸಹ ನೀವು ಕಾಣ್ತೀರಿ. ಅಭ್ಯರ್ಥಿಯು ಪ್ರತಿ ವಿಭಾಗದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು. ಪ್ರತಿ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅರ್ಹತೆ ಪಡೆಯಬೇಕು. ಆ ವಿಭಾಗವಾರು ಅರ್ಹತೆ ಏನಿದೆ ಅದನ್ನು ಮುಂದೊಂದು ಸೆಷನ್ನಲ್ಲಿ ನಾವು ಅದನ್ನು ಚರ್ಚೆ ಮಾಡೋಣ ಮಕ್ಕಳೇ. ಅಭ್ಯರ್ಥಿಗಳು OMR ಹಾಳೆಯಲ್ಲಿ ಹಾಗೂ ಒಂದು ನಿಮಿಷ ಮಕ್ಕಳೇ, ಐದನೇ ಇದೇನಿದೆ ಪಾಯಿಂಟ್ ಇಲ್ಲಿ ಇನ್ನು ಒಂದು ಮಾತು ಹೇಳಿದ್ದಾರೆ, ನೀವು ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಲೇಬೇಕು ಅಂತ ಹೇಳಿದ್ದಾರೆ. ಒಂದೂ ಪ್ರಶ್ನೆನ ಬಿಡೋ ಹಾಗಿಲ್ಲ. ಕೊನೆ ವೇಳೆ ನಿಮಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ ಅಂದರೂ ಸ್ವಲ್ಪ ಅದಕ್ಕಿನ್ನೂ ನಿಮಗೆ ಕೊನೆ ಭಾಗದಲ್ಲಿ ಉಳಿಯುವ ಸಮಯದಲ್ಲಿ ಹೆಚ್ಚು ಪ್ರಯತ್ನ ಮಾಡಿ ನೋಡಿ, ಎಷ್ಟು ಸಾಧ್ಯವೋ ಅದಕ್ಕೆ ಉತ್ತರಿಸುವ ಪ್ರಯತ್ನ ಮಾಡಿ. ಕೊನೆಗೆ ಉತ್ತರ ಬರಲಿಲ್ಲ, ಆ ಕ್ಷಣಕ್ಕೆ ನಿಮ್ಮ ಮನಸ್ಸಿಗೆ ಯಾವುದು ಬಹಳ ಸಮೀಪ ಅನಿಸುತ್ತೆ ಅದನ್ನಾದರೂ ಹಾಕಿ ಬನ್ನಿ, ಆಯಿತಾ. ಯಾವ ಪ್ರಶ್ನೆಯೂ ಬಿಡಕ್ಕೆ ಹೋಗಬೇಡಿ. ಅಭ್ಯರ್ಥಿಗಳು OMR ಹಾಳೆಯಲ್ಲಿ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ರೋಲ್ ನಂಬರ್ ಭರ್ತಿ ಮಾಡಲೇಬೇಕು. ಅದನ್ನು ಹೇಳ್ಕೊಡ್ತೇನೆ. ಒಮ್ಮೆ ಗುರುತಿಸಿದ ಉತ್ತರದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶವಿಲ್ಲ. ಒಂದು ಸರಿ ತಪ್ಪಾಗಿ ಉತ್ತರ ಹಾಕ್ಬಿಡ್ತೀರಿ, ಅದನ್ನು ಕೆಲವರು ಏನು ಮಾಡ್ತಾರೆ, ಅದನ್ನು ಸ್ಕ್ರ್ಯಾಚ್ ಮಾಡಿ ಸರಿ ಇರುವ ಒಂದು ಆಯ್ಕೆಗೆ ಉತ್ತರ ಹಾಕ್ಲಿಕ್ಕೆ ಹೋಗ್ತಾರೆ. ಆ ಥರ ಯಾವುದೇ ರೀತಿ ಅವಕಾಶ ಇಲ್ಲ ಮಕ್ಕಳೇ, ಆಯಿತಾ. ಅಲ್ಲಿ OMR ಪತ್ರಿಕೆಗಳನ್ನು, ನಿಮ್ಮ ಉತ್ತರ ಪತ್ರಿಕೆಗಳನ್ನು ಮನುಷ್ಯರು ಅದರ ಪರಿಶೀಲನೆ ಮಾಡ್ತಾ ಇಲ್ಲ, ಅದರ ಪರಿಶೀಲನೆ ಕಂಪ್ಯೂಟರ್ಗಳೇ ಮಾಡ್ತವೆ, ಗಣಕೀಕೃತ ಪರಿಶೀಲನೆ ಆಗ್ತದೆ. ಹಾಗಾಗಿ ಆ ರೀತಿ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಉತ್ತರ ಪತ್ರಿಕೆಯಲ್ಲಿ ಮೇಲೆ ಬರೆಯುವುದು, ಕತ್ತರಿಸುವುದು ಮತ್ತು ಅಳಿಸುವುದು ಇದಕ್ಕೆಲ್ಲ ಅನುಮತಿಸಲಾಗುವುದಿಲ್ಲ. ನಾನು ಹೇಳಿದಂತೆ OMR ಹಾಳೆಯಲ್ಲಿ ವೈಟ್ನರ್ ಅಥವಾ ಕರೆಕ್ಷನ್ ಫ್ಲೂಯಿಡ್ ಅಥವಾ ಎರೇಸರ್ ಬಳಕೆಯನ್ನು ಅನುಮತಿಸಲಾಗುವುದಿಲ್ಲ. ಗೊತ್ತಿದೆಯಲ್ವಾ, ವೈಟ್ನರ್ ಬಿಳಿ ಬಣ್ಣದ ಒಂದು ಪೆನ್ ಬರ್ತದೆ, ಅದನ್ನು ಹಾಕಿ ಬರೆಯೋದು ಅಥವಾ ಎರೇಸರ್ ತೊಗೊಂಡು ಅದನ್ನು ಅಳಿಸೋದು, ಇದಕ್ಕೆಲ್ಲ ಯಾವುದೇ ರೀತಿ ಅವಕಾಶ ಇರುವುದಿಲ್ಲ. OMR ಹಾಳೆಯ ಮೇಲೆ ಯಾವುದೇ ಅನಗತ್ಯ ಗುರುತು ಮಾಡಬೇಡಿ. ಅಭ್ಯರ್ಥಿಯು ಗುರುತಿನ ನಿವಾಸದ ಪರಿಶೀಲನೆಗಾಗಿ ಆಧಾರ್ ಕಾರ್ಡ್ ಅಥವಾ ಸರ್ಕಾರಿ ನಿವಾಸ ಪ್ರಮಾಣ ಪತ್ರ ಹಾಗೂ ನೀಡಿರುವ ಮಾಹಿತಿಯನ್ನು ಬೆಂಬಲಿಸುವ ಯಾವುದೇ ಜನ್ಮ ದಿನಾಂಕದ ಪುರಾವೆಯನ್ನು ತೆಗೆದುಕೊಂಡು ಬರಬೇಕು. ನಿಮ್ಮದೊಂದು ID ಕಾರ್ಡ್ ನೀವು ತಗೊಂಡು ಹೋಗಬೇಕಾಗ್ತದೆ. ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಸರ್ಕಾರದಿಂದ ನಿಮಗೆ ಕೊಟ್ಟಿರುವ ಯಾವುದೇ ಒಂದು ಅದರಲ್ಲಿ ನಿಮ್ಮ ಜನ್ಮ ದಿನಾಂಕ ಮುದ್ರಿತ ಆಗಿರಬೇಕು. ಆ ಥರ ಯಾವುದೇ ಪತ್ರ ಇದ್ದರೂ ಸಹ ನೀವು ಅದನ್ನು ತಗೊಂಡು ಹೋಗ್ಬೋದು. ಬೆಸ್ಟ್ ಅಪ್ ಅಂದರೆ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರ್ತದೆ ಇವತ್ತಿನ ಕಾಲದಲ್ಲಿ. ಎಲ್ಲರೂ ತಮ್ಮ ಒರಿಜಿನಲ್ ಆಧಾರ್ ಕಾರ್ಡನ್ನ ತಗೊಂಡು ಹೋಗಿ ಮಕ್ಕಳೇ, ಒರಿಜಿನಲ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ. ಅಭ್ಯರ್ಥಿಯು 1 ಗಂಟೆ 30 ನಿಮಿಷ ಮುಂಚೆ ಮತ್ತು
OMR ಉತ್ತರ ಪತ್ರಿಕೆಯನ್ನು ಮೇಲ್ವಿಚಾರಕರಿಗೆ ಒಪ್ಪಿಸದೆ ಕೊಠಡಿಯಿಂದ ಹೊರ ಹೋಗಬಾರದು. ಬಹಳ ಮುಖ್ಯವಾದಂಥ ಸಂಗತಿ. ಕೆಲವು ಮಕ್ಕಳು ಏನು ಮಾಡಿಬಿಡ್ತಾರೆ ಅಂದರೆ, ಕೆಲವು ಮಕ್ಕಳು ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಜಲ್ದಿ ಅದನ್ನು ಮುಗಿಸೋ ಪ್ರಯತ್ನದಲ್ಲಿ ಅದನ್ನು ಜಲ್ದಿ ಮುಗಿಸ್ಬಿಟ್ಟು ಹೊರಗೆ ಹೋಗ್ಬೋದು ಎಂಬ ಒಂದು ಭಾವನೆಯಲ್ಲಿರ್ತಾರೆ. ಅದು ತಪ್ಪು ತಿಳುವಳಿಕೆ ಮಕ್ಕಳೇ. 2 ಗಂಟೆಗಳ ಕಾಲ ಅಂದರೆ 120 ನಿಮಿಷಕ್ಕೆ ನೀವು 80 ಪ್ರಶ್ನೆಗಳನ್ನು ಬಿಡಿಸಬೇಕಾಗಿರುತ್ತೆ. ಸಂಪೂರ್ಣ ಸಮಯವನ್ನು ನಿಮ್ಮ 80 ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರಿಸುವ ಪ್ರಯತ್ನದಲ್ಲಿ ನೀವಿರ್ರಿ. ನೀವು ಜಲ್ದಿ ಮುಗಿಸಿದ್ದೀರ ಅಂತ ನಿಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ನೀವು 2 ತಾಸು ಅಲ್ಲೇ ಕೂತಿರಬೇಕಾಗ್ತದೆ. ಆ 2 ತಾಸು ಮುಗಿದ ನಂತರ ನೀವು ಬೆಲ್ ರಿಂಗ್ ಆಗ್ತದೆ. ತದನಂತರ ಮೇಲ್ವಿಚಾರಕರು ನಿಮ್ಮಿಂದ OMR ಶೀಟ್ಗಳನ್ನು ಹಿಂಪಡಿತಾರೆ. ಅದಾದ ನಂತರವೇ ನಿಮಗೆ ಹೊರಗೆ ಹೋಗ್ಲಿಕ್ಕೆ ಅನುಮತಿ ಸಿಗ್ತದೆ. ಸೊ ಹಾಗಾಗಿ ನೀವು ವೇಗದಲ್ಲಿ, ಅವಸರದಲ್ಲಿ ಈ OMRಗಳನ್ನು ಸುಮ್ಮನೆ ತುಂಬೋದು ಅಥವಾ ಪ್ರಶ್ನೆಯನ್ನು ಸರಿಯಾಗಿ ಓದದೆ ಉತ್ತರಗಳನ್ನು ಮಾಡೋದು, ಈ ಥರ ಒಂದು ಅಭ್ಯಾಸದಲ್ಲಿ ತೊಡಗಿಸ್ಕೊಳ್ಬೇಡಿ ಅಂತ ಹೇಳ್ತೀನಿ ಮಕ್ಕಳೇ. ಆಯಿತಾ? ಓಕೆ. ಈ ಪರೀಕ್ಷೆ ಸಮಯದಲ್ಲಿ ಸಹಾಯ ನೀಡುವುದು, ಇನ್ನೊಬ್ಬರಿಗೆ ಹೇಳ್ಕೊಡೋದು ಅಥವಾ ಸಹಾಯ ಪಡೆಯುವುದು, ಇನ್ನೊಬ್ಬರಿಂದ ನೀವು ಕೇಳೋದು ಉತ್ತರಗಳನ್ನು ಕಾಪಿ ಮಾಡುವುದು ಅಥವಾ ಅನುಚಿತ ಮಾರ್ಗಗಳನ್ನು ಬಳಸುವುದು, ಅನುಚಿತ ಮಾರ್ಗಗಳನ್ನು ಬಳಸುವುದು, ಕಂಡುಬಂದ ಯಾವುದೇ ಅಭ್ಯರ್ಥಿಯನ್ನು ಅನರ್ಹಗೊಳಿಸಲಾಗುವುದು. ಅವರು ಹೇಳಿದ ಆ ರೀತಿ ಯಾವುದೇ ರೀತಿಯ ಒಂದು ಇದನ್ನು ಮಾಡೋ ಹಾಗಿಲ್ಲ ಮಕ್ಕಳೇ. ಏನಂತೀರಿ, ಕಾಪಿ ಮಾಡೋದು ಅಥವಾ ಇನ್ನೊಬ್ರಿಗೆ ಹೇಳ್ಕೊಡೋದು, ಈ ರೀತಿಯ ಚಟುವಟಿಕೆಗಳು ಅಲ್ಲಿ ನಿಷೇಧ. ಆ ರೀತಿ ಮಾಡೋದು ಕಂಡು ಬಂತಂದರೆ ನಿಮ್ಮನ್ನು ಪರೀಕ್ಷೆಯಿಂದನೇ ಅನರ್ಹಗೊಳಿಸಿಬಿಡ್ತಾರೆ. ಪ್ರತಿರೂಪಿಸಲು ಯಾವುದೇ ಪ್ರಯತ್ನವೂ ಸಹ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸುತ್ತದೆ. ಕಾಪಿ ಮಾಡುವುದು. ಅರ್ಹತಾ ಮಾನದಂಡಗಳ ಪೂರ್ತಿಗೆ ಒಳಪಟ್ಟು ಅಭ್ಯರ್ಥಿಯು ತಾತ್ಕಾಲಿಕವಾಗಿ ಪರೀಕ್ಷೆಗೆ ಹಾಜರಾಗಲು ಅನುಮತಿಸಲಾಗಿದೆ. ಸಂಬಂಧಿತ JNVಯಲ್ಲಿ ಪ್ರವೇಶಕ್ಕಾಗಿ ಅಭ್ಯರ್ಥಿಯು ತಾತ್ಕಾಲಿಕ ಆಯ್ಕೆಯ ನಿಗದಿತ JNVS ಮಾನದಂಡಗಳ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಅವರ ಮಾನದಂಡಗಳ ಪ್ರಕಾರವಾಗಿದ್ದು, ಎಲ್ಲ ದಾಖಲೆಗಳ ಪರಿಶೀಲನೆಯ ನಂತರವೇ ಪ್ರವೇಶವನ್ನು ಖಚಿತಪಡಿಸಲಾಗುವುದು. ಪ್ರವೇಶ ಮಾರ್ಗಸೂಚಿಗಳ ಉಲ್ಲಂಘನೆಯಲ್ಲಿ JNVST ಪುನರಾವರ್ತನೆಗೊಂಡಿರುವುದು ಕಂಡುಬಂದಲ್ಲಿ ಅಭ್ಯರ್ಥಿಯ ಆಯ್ಕೆಯನ್ನು ರದ್ದುಗೊಳಿಸಲಾಗುವುದು. ಅಭ್ಯರ್ಥಿಯು JNVST ಪರೀಕ್ಷೆಯನ್ನು ಪ್ರವೇಶ ಮಾರ್ಗಸೂಚಿಗಳ ಉಲ್ಲಂಘನೆಯಲ್ಲಿ ಪುನರಾವರ್ತಿಸಿರುವುದು ಕಂಡುಬಂದಲ್ಲಿ ಅವರ ಆಯ್ಕೆಯನ್ನು ರದ್ದುಗೊಳಿಸಲಾಗುವುದು. ಒಮ್ಮೆ ಮಾತ್ರ ಪರೀಕ್ಷೆಯನ್ನು ಬರೆಯಲು ಅವಕಾಶ ಇರ್ತದೆ. ಅದಕ್ಕಿಂತ ಹೆಚ್ಚು ಬಾರಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ಆ ಥರ ಏನಾದರೂ ಕಂಡು ಬಂತಪ್ಪ ಅಂದರೆ ಅವರ ಅಭ್ಯರ್ಥಿತ್ವವನ್ನು, ಅವರ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಮುಖ್ಯ ಭಾಗಕ್ಕೆ ಬರೋಣ ಮಕ್ಕಳೇ. OMR ವಿಭಾಗ. ನಿಮ್ಮ ಶ್ರಮ, ನಿಮ್ಮ ಪರಿಶ್ರಮ, ನಿಮ್ಮ ಕಲಿಕೆ, ನಿಮ್ಮ ಜ್ಞಾನ ಸಂಪತ್ತು ಎಲ್ಲ ಇಲ್ಲಿ ಬರಬೇಕಾಗ್ತದೆ. ಕೆಲವರು 2 ವರ್ಷ ಓದಿದ್ದೀರಿ, ಕೆಲವರು 1 ವರ್ಷ ಓದಿದ್ದೀರಿ, ಕೆಲವರು ಕೆಲವು ತಿಂಗಳುಗಳ ತರಬೇತಿಯನ್ನು ತೊಗೊಂಡಿರ್ತೀರಿ, ಕೆಲವರು ಓದೇ ಇರುವುದಿಲ್ಲ, ನೇರವಾಗಿ ಎಕ್ಸಾಮಿಗೆ ಹಾಜರಾಗ್ತಿರ್ತೀರಿ. ನಿಮಗೆಲ್ಲರಿಗೂ ಇರುವ ಒಂದೇ ಒಂದು ಏಕೈಕ ಮೈದಾನ ಆಟ ಆಡಲಿಕ್ಕಂದ್ರೆ ಇದೊಂದೇ. ಇಲ್ಲಿ ನಿಮ್ಮ ಪ್ರತಿಭೆಯನ್ನು ನೀವು ತೋರಿಸ್ಬೇಕಾಗ್ತದೆ. ಸೊ ಇದು OMR ಶೀಟಲ್ಲಿ ಒಂದು ಮುಂಭಾಗ ಈ ರೀತಿ ಇರ್ತದೆ, ಮೊದಲ ಹಾಳೆಯದು. ಅದರ ಹಿಂಭಾಗ ಈ ರೀತಿ ಕಾಣ್ತದೆ ಮಕ್ಕಳೇ. ಆಯಿತಾ? ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲ ಹಾಳೆಯಲ್ಲಿ ಈ ರೀತಿ ಇರ್ತದೆ, ಇದು ಮುಂಭಾಗ. ಈ ಮುಂಭಾಗದ ಈ ಭಾಗವನ್ನು ಮಾತ್ರ ನಾನು ನಿಮಗೆ ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ರೋಲ್ ನಂಬರನ್ನು ಬರಿತೀರಿ. ಈ ಜಾಗದಲ್ಲಿ ರೋಲ್ ನಂಬರನ್ನು ಅಂಕಿಗಳಲ್ಲಿ ನಾನು ಒಂದು ರೋಲ್ ನಂಬರ್ ಬರಿತಾ ಇದ್ದೀನಿ. ಮತ್ತು ಇದೇ ನಂಬರ್ ನೀವು ಬರಿಬೇಕಂತಿಲ್ಲ. ನಿಮ್ಮ ಹಾಲ್ ಟಿಕೆಟಲ್ಲಿ ನಿಮ್ಮ ರೋಲ್ ನಂಬರ್ ಏನಿರ್ತದೋ ಆ ರೋಲ್ ನಂಬರನ್ನು ನೀವಿಲ್ಲಿ ಬರಿತೀರಿ. ಸರಿನಾ? ತದನಂತರ ನೇಮ್ ಆಫ್ ದ ಕ್ಯಾಂಡಿಡೇಟ್, ನೀವಲ್ಲಿ ಒಂದು ನಿಮ್ಮ ಹೆಸರು ಬರಿತೀರಿ. ಚಂದನ್ MS ಅಂತ. ಯಾರ್ದಾದರೂ ನಿಮ್ಮ ಹೆಸರು ಏನಿರ್ತದೆ ಅಲ್ಲಿ ನೀವು ನಮೂದಿಸಿ. ಆಯಿತಾ? ತಂದೆಯ ಹೆಸರು, ನಿಮ್ಮ ತಂದೆಯ ಹೆಸರು ಏನಿರ್ತದೆ ಅದನ್ನು ಸಹ ಇಂಗ್ಲೀಷಲ್ಲಿ ಇಲ್ಲಿ ನಮೂದಿಸಿ. ಸರಿನಾ? ಇದಾದ ನಂತರ 2ನೇ ಹಾಳೆಗೆ ಬರಬೇಕು ನಾವು. 2ನೇ ಭಾಗಕ್ಕೆ ಅಲ್ಲಿ ಈ ರೀತಿ ಇರ್ತದೆ. ಇದು ಸ್ವಲ್ಪ ಜಾಗರೂಕರಾಗಿ ನೀವು ಬರಿಬೇಕಾಗ್ತದೆ. ಒಂದು ವೇಳೆ ನಿಮಗೆ ಇದನ್ನು ನೋಡಿದಾಗ ಒಮ್ಮೆಲೆ ಸ್ವಲ್ಪ ಗೊಂದಲ ಆಯ್ತಂದರೆ ನಿಮ್ಮ ಮೇಲ್ವಿಚಾರಕರ ಸಹಾಯ ತಗೊಳ್ಳಿ. ಆಯಿತಾ? ಮೇಲ್ವಿಚಾರಕರನ್ನು ಕರಿಬೇಕಾದ್ರೆ ನೀವು ಕೈ ಎತ್ತಬೇಕು ಮಕ್ಕಳೇ. ಜೋರಾಗಿ ಕೂಗಬಾರ್ದು. ಯಾಕಂದರೆ ನೀವು ಕೂಗಿದ್ರೆ ಬೇರೆಯವರು ಪರೀಕ್ಷೆ ಬರೀತಿರ್ತಾರೆ, ಅವ್ರಿಗೆ ಗೊಂದಲ ಆಗ್ತದೆ. ನಿಮಗೆ ಯಾವುದೇ ರೀತಿ ಸಹಾಯ ಬೇಕಂದರೆ ಕೈ ಎತ್ತಿ ಅವರನ್ನು ಕರೆಯತಕ್ಕದ್ದು. ಸರಿನಾ? ಸೊ ಈಗ ಈ ಒಂದು ಭಾಗದಲ್ಲಿ ಈ ಮೇಲ್ಭಾಗ ಇದೆಯಲ್ಲ, ಅದನ್ನು ಸ್ವಲ್ಪ ದೊಡ್ಡದಾಗಿ ನೋಡಿದ್ರೆ ಮೊದಲ ಭಾಗದಲ್ಲಿ ರೋಲ್ ನಂಬರ್ ಇದೆ. ಇದನ್ನು ನೀವು ತುಂಬಬೇಕಾಗ್ತದೆ. ಈ ಭಾಗ ಅಂತೂ ನೀವೇ ತುಂಬಬೇಕು. ಇಲ್ಲಿ ರೋಲ್ ನಂಬರ್ ಏನು ಬರೀತೀರಿ? 1 2 3 4 5 6 7 ಅಂತ ಒಂದಿದೆ ಅಂದರೆ ಆ ಒಂದು OMRಲ್ಲಿ ಒಂದರ ಗುಂಡೆಯಲ್ಲಿದೆ, ಅದಕ್ಕೆ ಮಾತ್ರ ನೀವು ಶೇಡ್ ಮಾಡಬೇಕು. 2 ಎಲ್ಲಿ ಬಂದಿರ್ತದೆ 2ಕ್ಕೆ ಮಾತ್ರ ನೀವು ಶೇಡ್ ಮಾಡಬೇಕಾಗ್ತದೆ. 3 ಬಂದರೆ 3ಕ್ಕೆ ಶೇಡ್ ಮಾಡಬೇಕು. ಈ ಥರ ಆ ನಂಬರ್ ಮೇಲೆ ನೀವು ಶೇಡ್ ಮಾಡ್ತಾ ಹೋಗಬೇಕಾಗತ್ತೆ ಮಕ್ಕಳೇ. ಅದೇ ಥರ ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಇರ್ತದೆ,
ಅದು ನಿಮಗೆ ಪ್ರಶ್ನೆ ಪತ್ರಿಕೆ ಏನು ಕೊಟ್ಟಿರ್ತಾರೆ ಅದರ ಮೇಲೆ ಅದನ್ನು ಅದ್ರ ಮೇಲೆ ಪ್ರಿಂಟ್ ಆಗಿರ್ತದೆ, ಅದನ್ನು ನೀವು ನೋಡಿ ಬರೆದು ಅದಕ್ಕೂ ಸಹ ಕ್ರಮಾನುಸಾರ ನೀವು ಶೇಡ್ ಮಾಡಬೇಕಾಗ್ತದೆ. ಇದೇ ಕೆಲಸವನ್ನು ಇನ್ವಿಜಿಲೇಟರು ಸಹ ಅವ್ರು ಮಾಡ್ತಾರೆ. ಈ ಜಾಗದಲ್ಲಿ ಸ್ಟೇಟ್ ಕೋಡು, ಡಿಸ್ಟ್ರಿಕ್ಟ್ ಕೋಡು, ಬ್ಲಾಕು, ಸೆಂಟ್ರ್ ಕೋಡು ಅದನ್ನೆಲ್ಲ ಅವರೇ ತುಂಬಿಕೊಡ್ತಾರೆ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಂತರದ ಭಾಗ ಕೆಳಭಾಗಕ್ಕೆ ಬಂದರೆ ಇನ್ನೊಂದು ಮಾತು ಹೇಳ್ತೀನಿ ಮಕ್ಕಳೇ, ಈ ಭಾಗ ಬಹಳ ಮುಖ್ಯ. ನಿಮ್ಮ ಅಭ್ಯರ್ಥಿತ್ವ ಈ ಒಂದು ಭಾಗದಿಂದ ಗೊತ್ತಾಗ್ತದೆ. ಚಂದನ್ MS ಎಕ್ಸಾಮ್ ಬರೀತದೇನೆಂದರೆ ಅವನ ರೋಲ್ ನಂಬರನ್ನ ಕಂಪ್ಯೂಟರ್ ಗಣಕೀಕೃತ ಎವ್ಯಾಲ್ಯೂಯೇಷನಲ್ಲಿ ಅದು ಈ ಒಂದು ಜಾಗವನ್ನು ನೋಡಿ ಕಂಡುಹಿಡಿತದೆ ಅದು. ಹಾಗಾಗಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಬೇಡಿ. ನಂತರದ ಭಾಗ ನೀವು ಅಂಕಗಳನ್ನು ಪಡೆಯಬೇಕಾದಂಥ ಭಾಗ ಇದು, ಉತ್ತರಗಳನ್ನು ನಮೂದಿಸಬೇಕಾದಂತಹ ಜಾಗ ಇದು, ಸರಿನಾ? ಪ್ರತಿ ಪ್ರಶ್ನಾ ಸಂಖ್ಯೆಗೆ ಅನುಗುಣವಾಗಿ 4 ಉತ್ತರಗಳಿರ್ತದೆ. ಅದಕ್ಕೆ 4 ಆಯ್ಕೆಗಳನ್ನು OMR ಶೀಟಲ್ಲಿ ಕೊಟ್ಟಿರ್ತಾರೆ. ಮೊದಲನೇ ಪ್ರಶ್ನೆಗೆ ಆಪ್ಷನ್ ಸಿ ಅಥವಾ ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಇರಬಹುದು. ಈ ಥರ ಸರಿಯಾಗಿ ತುಂಬಿ ಮಕ್ಕಳೇ, ಹೊರ ಹೋಗದಂತೆ ಸರಿಯಾಗಿ ತುಂಬಿ ಈ ರೀತಿ ತುಂಬ್ತಾ ಹೋಗಿ. ಕೆಲವೊಮ್ಮೆ ಮಕ್ಕಳು ಯಾವುದಾದ್ರೂ ಒಂದು ಕಷ್ಟದ ಪ್ರಶ್ನೆ ಬಂದಿರುತ್ತೆ. ಸಪೋಸ್ 5ನೇ ಪ್ರಶ್ನೆ ಇದೆ, ಅದು ಸ್ವಲ್ಪ ಕಷ್ಟ ಆಯಿತು, ಕ್ಲಿಷ್ಟ ಆಯಿತು. ನೀವೇನು ಮಾಡ್ತೀರಿ? ಅದನ್ನು ಬಿಟ್ಬಿಟ್ಟು ಮುಂದಿನ ಪ್ರಶ್ನೆ ಹೋಗ್ತೀರಿ. ಅದು ಜಾಣತನ, ಸಮಯ ಪಾಲನೆ ಸರಿಯಾಗ್ತದೆ. ಮತ್ತು ಸಮಯ ಉಳಿದಾಗ ಏನು ಮಾಡ್ತೀರಿ? ಅದಕ್ಕೆ ಮತ್ತೆ ಬರ್ತೀರಿ. ಪ್ರಶ್ನೆ ಪತ್ರಿಕೆಯಲ್ಲಿ 5ನೇ ಪ್ರಶ್ನೆ ಬಿಟ್ರಿ, 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಬಂತಂದರೆ ನೀವೇನು ಮಾಡ್ತೀರಿ? 5ನೇ ಪ್ರಶ್ನೆಗೆ ಆಪ್ಷನ್ ಬಿ ಹಾಕ್ಬಿಡ್ತೀರಿ. ಎಸ್, ಅವಸರಕ್ಕೆ ಹಾಕ್ಬಿಡ್ತೀರಿ. 7ನೇ ಪ್ರಶ್ನೆ ಓದಿರ್ತೀರಿ, ಆದರೆ ನೀವು ಹಾಕೋದು ಅದಕ್ಕೆ 6ನೇ ಪ್ರಶ್ನೆಗೆ ಹಾಕ್ಬಿಡ್ತೀರಿ. ಈ ಥರ 7ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಇರುತ್ತೆ, ನೀವು ಅದಕ್ಕೆ 6ಕ್ಕೆ ಹಾಕ್ಬಿಡ್ತೀರಿ. ಸರಣಿ ಪ್ರಕಾರ ಹಾಕ್ತಾ ಬಂದುಬಿಟ್ರಲ್ಲ, ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಜಂಪ್ ಮಾಡಿದ್ದೀರಿ, ಆದರೆ ಉತ್ತರ ಪತ್ರಿಕೆ OMR ಅಲ್ಲಿ ನೀವು ಜಂಪ್ ಮಾಡಲಿಲ್ಲ. ಅದು ನಿಮಗೆ ಯಾವಾಗ ಗೊತ್ತಾಗುತ್ತೆ? 20ನೇ ಪ್ರಶ್ನೆಗೆ ನೀವು ಉತ್ತರ ಕಂಡು ಹಿಡಿದಿರ್ತೀರಿ, ಅದನ್ನು ಯಾವುದಕ್ಕೆ ಹಾಕ್ತಿರ್ತೀರಿ? 19ಕ್ಕೆ ಹಾಕ್ತೀರಿ, ಹೌದಾ ಇಲ್ವಾ? ಆವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ನೀವೇನಾಗಿರ್ತದೆ, ಎಲ್ಲ ತಪ್ಪಾಗಿರ್ತದೆ. ಇನ್ನು ಸ್ವಲ್ಪ ಜಲ್ದಿನೇ ಗೊತ್ತಾದರೂ ಇನ್ನೂ ಒಳ್ಳೆಯದು, ಆದರೆ ನನ್ನ ಪ್ರಕಾರ ನೀವು ತಪ್ಪು ಮಾಡಲಿಕ್ಕೆ ಹೋಗ್ಬೇಡ್ರಿ. ಈ ಥರ ಆಯಿತಾ? ನಿಮ್ಮ ಪರಿಶ್ರಮ ಬಹಳ ಇದೆ ಪರೀಕ್ಷಾ ತಯಾರಿಯಲ್ಲಿ. ಈ ಥರ ಚಿಕ್ಕ ಪುಟ್ಟ ತಪ್ಪುಗಳನ್ನು ದಯಮಾಡಿ ಮಾಡ್ಕೊಬೇಡಿ, ಆಯಿತಾ? ನಿಮಗೆ ಬಹುತೇಕರು ಯಾರ್ಯಾರು ತರಬೇತಿ ತೊಗೊಂಡಿರ್ತೀರಿ, ನಿಮಗೆ OMRನ ಪರಿಚಯ ಭಾಳ ಚೆನ್ನಾಗಿರ್ತದೆ. ಈ ಒಂದು ವಿವರಣೆ ಹೆಚ್ಚಾಗಿ ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ಮಕ್ಕಳು, ಈಗ ನೇರವಾಗಿ ಯಾರು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಾ ಇದ್ದೀರಿ ಅವರಿಗೆ ಭಾಳ ಉಪಯುಕ್ತ ಆಗ್ತದೆ. ಇದು OMRಲ್ಲಿ ಉತ್ತರ ಭಾಗ ನಂತರ ಬರೋದು ಈ ಕೆಳಭಾಗ. ಇಲ್ಲೊಂದು ನಿಮ್ಮ ಪರೀಕ್ಷಾ ಮೇಲ್ವಿಚಾರಕರು ಅವರೊಂದು ಸೀಲ್ ಹಾಕ್ತಾರೆ. ಇದು ನೀವು ಏನು ಮಾಡಬಾರ್ದು, ಇಲ್ಲಿ ಯಾವುದೇ ರೀತಿ ಗೀಚೋದಾಗಲಿ ಅಥವಾ ಕಚ್ಚಾ ಕೆಲಸ ಮಾಡೋದಾಗಲಿ, ರಫ್ ವರ್ಕ್ ಮಾಡೋದಾಗಲಿ, ಆ ಥರ ಯಾವುದನ್ನು ಮಾಡಬಾರ್ದು. ನಂತರ ಬರುವುದು ಈ ಜಾಗ. ಇಲ್ಲಿ ನಿಮ್ಮ ಒಂದು ಸಹಿ ಹಾಕಬೇಕಾಗ್ತದೆ ಮಕ್ಕಳೇ, ನಿಮ್ಮ ಸಹಿ ಹಾಕಬೇಕಾಗುತ್ತೆ. ಚಂದನ್ MS ಈ ಥರ ನಿಮ್ಮದು ಏನು ಸಹಿ ಇರ್ತದೆ, ನಿಮ್ಮ ಸಹಿ ನಿಮಗೆ ಮರ್ತೋಗಿದೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ನೋಡಿ, ಹಾಲ್ ಟಿಕೆಟಲ್ಲಿ ನಿಮ್ಮ ಫೋಟೋ ಕೆಳಗಡೆ ನಿಮ್ಮ ಸಹಿ ಇದೆ, ಅದೇ ಥರ ಒಂದು ಸಹಿ ಮಾಡಿಬಿಡಿ. ತದನಂತರ ಮೇಲ್ವಿಚಾರಕರು ಸಹ ಇಲ್ಲೊಂದು ಅವರ ಹಸ್ತಾಕ್ಷರನ ಹಾಕ್ತಾರೆ. ಅಲ್ಲಿಗೆ ನಿಮ್ಮ ಎಕ್ಸಾಮ್ ಮುಗೀತದೆ. ಎಕ್ಸಾಮ್ ಮುಗಿದು ನೀವು ಹೊರಗೆ ಬರಬೇಕಂತಿರ್ತೀರಿ. ಇನ್ನೂ ಕೆಲವೊಂದು ಚಿಕ್ಕ ಪುಟ್ಟ ಎಕ್ಸಾಮಿಗೆ ಸಂಬಂಧಪಡದಂತಿರುವ ವಿಚಾರಗಳಿದ್ದಾವೆ. ಅದು ನಿಮ್ಮ ಸುರಕ್ಷತೆ. ಹೊರಗೆ ಹೋದಾಗ ಅದು ಪರೀಕ್ಷಾ ಕೇಂದ್ರದಲ್ಲಿ ನೀವು ಒಬ್ಬಂಟಿಗರಾಗಿರ್ತೀರಿ. ನಾನಾ ರೀತಿ ಮಕ್ಕಳು ಬಂದಿರ್ತಾರೆ. ನೀವು ಅವಸರದಲ್ಲಿ ನಿಮ್ಮ ಪೇರೆಂಟ್ಸ್ ಹುಡುಕ್ಬೇಕಂತಿರ್ತೀರಿ. ಯಾರಾದರೂ ಬಂದು ನಿಮಗೆ ತಿಂಡಿ ತಿನಿಸು ಕೊಡೋಕ್ಕೆ ಹೋದರೆ ಅದನ್ನು ಸ್ವೀಕರಿಸಬೇಡಿ. ಚಾಕ್ಲೇಟ್ ತಗೊಪುಟ, ಬಾ ಪುಟ, ಇಲ್ಲಿ ಬಾ, ನಿಮ್ಮ ಪೇರೆಂಟ್ಸ್ ಇಲ್ಲಿದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಈ ಥರ ಏನೇ ಇದ್ದರೂ ಅವ್ರ ಮಾತನ್ನು ಕೇಳಕ್ಕೆ ಹೋಗಬೇಡಿ. ಎಲ್ಲ ಮಕ್ಕಳ ಜೊತೆಗೆ ಹೊರಗೆ ಹೋಗಿ ನಿಮ್ಮ ಪೇರೆಂಟ್ಸ್ನ ಭೇಟಿಯಾಗಿ. ಮತ್ತು ಸಾಕಷ್ಟು ಟೆನ್ಷನ್ ಇರ್ತದೆ ಇವತ್ತಿನ ದಿನ ಭಾಳಷ್ಟು ಜನಕ್ಕೆ ಮಕ್ಕಳಿಗೆ. ನನಗೆ ಗೊತ್ತುಂಟು, ಭಾಳ ಜನ ನನ್ನ ವಿದ್ಯಾರ್ಥಿಗಳೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ನಾನು ಪಾಸ್ ಆಗಲಿದ್ರೆ ಹೇಗೆ, ನಮ್ಮ ಪೇರೆಂಟ್ಸ್ ಏನು ಅನ್ಕೊತಾರೆ, ನೀವೇನು ಅನ್ಕೊತೀರಿ, ನಾನು ಪಾಸ್ ಆಗಲಿದ್ರೆ ಬೇಜಾರಾಗ್ತೀರಾ ನೀವು, ನಾನು ಪಾಸ್ ಆಗಬೇಕು, ಆ ಥರ ಎಲ್ಲ ಟೆನ್ಷನ್ ಇರ್ತದೆ ನಿಮಗೆ. ನನ್ನ ವಿದ್ಯಾರ್ಥಿಗಳಾಗಲಿ ಅಥವಾ ಯಾರೇ ಇರಲಿ, ನಾನೊಂದು ಮಾತು ಹೇಳ್ಬೇಕು ನಿಮಗೆ. ನನಗೆ ಯಾರು ಇಷ್ಟ ಆಗ್ತಾರೆ ಅಂತ ನೀವು ಅನ್ಕೊತೀರಿ? ಪಾಸ್ ಆದ ಮಕ್ಕಳು ಇಷ್ಟ ಆಗ್ತಾರೆ, ಪಾಸ್ ಆಗದೇ ಇರೋ ಮಕ್ಕಳು ಇಷ್ಟ ಆಗ್ತಾರೆ? ಯಾರು ಜಾಸ್ತಿ ಇಷ್ಟ ಆಗ್ತಾರೆ? ಯಾರು ಇಷ್ಟ ಆಗ್ತಾರೆ? ನನಗಿಬ್ಬರು ಇಷ್ಟ ಆಗ್ತಾರೆ. ನನಗಿಬ್ಬರು ಇಷ್ಟ. ನೀವೆಲ್ಲರೂ ವಿದ್ಯಾರ್ಥಿಗಳೇ, ಪಾಸ್ ಆದರೂ ಸಹ ನನ್ನ ವಿದ್ಯಾರ್ಥಿಗಳೇ, ಪಾಸ್ ಆಗದಿದ್ದರೂ ಸಹ ನನ್ನ ವಿದ್ಯಾರ್ಥಿಗಳೇ. ಹಾಗೆ ನಾವು ಗಣಿತ ರೂಪದಲ್ಲಿ ನೋಡೋದಾದರೆ ಪಾಸ್ ಆಗದಿರೋ ವಿದ್ಯಾರ್ಥಿಗಳೇ ನನಗೆ ಹೆಚ್ಚು ಇಷ್ಟ ಆಗಬೇಕಾಗ್ತದೆ. ಯಾಕಂದರೆ ಅವರ ಸಂಖ್ಯೆನೇ ಹೆಚ್ಚಾಗಿರ್ತದೆ ಈ ಪರೀಕ್ಷೆಯಲ್ಲಿ. ಹೌದಾ ಇಲ್ವಾ?
ಪರೀಕ್ಷೆ ಬರೆಯುವವರ ಸಂಖ್ಯೆ ಜಾಸ್ತಿ, ಸೆಲೆಕ್ಟ್ ಆಗುವವರ ಸಂಖ್ಯೆ ಕಡಿಮೆ. ಜಿಲ್ಲೆಗೆ ಕೇವಲ 80 ಮಕ್ಕಳು ಸೆಲೆಕ್ಟ್ ಆಗ್ತಾರೆ, ಉಳಿದೆಲ್ಲ ಮಕ್ಕಳು ಸೆಲೆಕ್ಟ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಪಾಸ್ ಆಗದೇ ಇರುವ ವಿದ್ಯಾರ್ಥಿಗಳೇ ನಮಗೆ ಭಾಳ ಇಷ್ಟ ಆಗ್ತಾರೆ. ನೋಡಿ, ಫಲಿತಾಂಶದ ಬಗ್ಗೆ ಈಗ ಚರ್ಚೆ ಬೇಡ, ಫಲಿತಾಂಶದ ಬಗ್ಗೆ ಇವಾಗ ಚಿಂತೆ ಬೇಡ, ಆಯಿತಾ. ನಮ್ಮ ಗುರಿ ಪರೀಕ್ಷೆಯಲ್ಲಿ 120 ನಿಮಿಷ ಇರ್ತದೆ, ಅದಕ್ಕೆ 80 ಪ್ರಶ್ನೆಗಳಿರ್ತದೆ. ನೀವು ಓದಿರುವ ಪ್ರಶ್ನೆಗಳೇ ಬಂದಿರ್ತವೆ, ಆಯಿತಾ. ಅದಕ್ಕೆ ಸರಿಯಾಗಿ ಉತ್ತರ ಹಾಕಿ ಬರೋದಷ್ಟೇ ನಮ್ಮ ಕೆಲಸ. ಪರೀಕ್ಷೆ ಮುಗಿದ ನಂತರ ನೀವು ಬಂದು ಮತ್ತೆ ಚರ್ಚೆ ಮಾಡೋಣ. 2025 ಈ ವರ್ಷದಲ್ಲಿ ಏನು ಪರೀಕ್ಷೆ ನಡೀತದೆ ನಾಳೆ, ಅದರ ವಿವರಣೆನ ನಾಳೆ ಸಂಜೆನೇ ನಾನು ನಿಮಗೆ ಕೊಡ್ತೇನೆ, ಆಯಿತಾ. ನಾಳೆ ಸಂಜೆ 6 ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಸಿ ಪಿ ಜಿ ಕ್ಲಾಸಸ್ನ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರ ಆಗ್ತದೆ. ನೀವೆಲ್ಲರೂ ಸಹ ಅದನ್ನು ನೋಡ್ಬೋದು ಆ ಸಮಯಕ್ಕೆ. ಸರಿನಾ ಮಕ್ಕಳೇ? ಯಾವುದೇ ರೀತಿ ಮನಸ್ಸಲ್ಲಿ ಗೊಂದಲ ಇಟ್ಕೊಬೇಡಿ, ಯಾವುದೇ ರೀತಿ ಇದಕ್ಕೆ ಟೆನ್ಷನ್ ತೊಗೊಬೇಡಿ. ಆರಾಮಾಗಿರ್ರಿ, ಆರಾಮಾಗಿ ಊಟ ಮಾಡಿ. ಇವತ್ತು ಇನ್ನೊಮ್ಮೆ ಸ್ವಲ್ಪ ಸೂತ್ರಗಳನ್ನು ಮಗ್ಗಿ, ವರ್ಗ, ದಶಮಾಂಶ, ಭಿನ್ನರಾಶಿ, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು ಮತ್ತು ಹಿಂದೆ ಹೇಳಿದಂಥ ಸೂತ್ರಗಳನ್ನು ಒಮ್ಮೆ ನೋಡಿಬಿಟ್ಟು ಆರಾಮಾಗಿ ನಿಶ್ಚಿಂತರಾಗಿ ಮಲಗಿಬಿಡಿ, ಆಯಿತಾ. ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಒಂದು ವೇಳೆ ದೇವ್ರನ್ನ ನಂಬ್ತೀರಾ ಅಂದರೆ ಪೂಜೆ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಮ್ಮೆ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಸಲ್ಲಿಸಿಬಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಮಾಡಿ ಬನ್ನಿ. ಜೊತೆಗೆ ಒಂದು ವಾಟರ್ ಬಾಟಲ್ ನೀವು ತಗೊಂಡು ಹೋಗ್ಬೋದು, ಆಯಿತಾ. ಸ್ಟಿಕ್ಕರ್ ಇರಬಾರ್ದು, ವಾಟರ್ ಬಾಟಲ್ ಮೇಲೆ ಯಾವುದೇ ರೀತಿ ಸ್ಟಿಕ್ಕರ್ ಇರಬಾರ್ದು. ಭಾಳ ಚಿಕ್ಕ ವಾಟರ್ ಬಾಟಲ್ ತೊಗೊಂಡೋಗಿ ಕಂಠ ಪೂರ್ತಿ ಕುಡಿಬೇಕು. ವಾಟರ್ ಬಾಟಲ್ನಿಂದ ನೀರನ್ನ ಅಂತ ಇಲ್ಲ, ಸ್ವಲ್ಪ ನೀರು ಕುಡಿಬೇಕು. ಹೋದಂಥ ಜಾಗ ಹೊಸ ಸ್ಥಳ ಆಗಿರುತ್ತೆ, ಅಲ್ಲಿ ಟಾಯ್ಲೆಟ್ ಎಲ್ಲಿರುತ್ತೆ ಅದೆಲ್ಲ ಗೊತ್ತಿರೋದಿಲ್ಲ, ಟಾಯ್ಲೆಟ್ ಎಲ್ಲಿರ್ತದೆ ಅಂತ ಒಮ್ಮೆ ನೋಡ್ಕೊಂಬಿಡಿ, ಆಯಿತಾ. ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಆಗಲೇಬೇಕು, ಚೆನ್ನಾಗಿ ಬರೀತೀರ ನಂಬಿಕೆಯೂ ಸಹ ನಿಮಗಿರಬೇಕು. ಸೊ ನೀವೆಲ್ಲರೂ ಚೆನ್ನಾಗಿ ಮಾಡಿ ಅಂತ ಬಯಸ್ತಾ ನಾನು ಈ ಒಂದು ಚಿಕ್ಕ ಸೆಷನ್ ಮುಗಿಸ್ತಾ ಇದ್ದೀನಿ. ನೆನಪಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.